ಇದೇನಪ್ಪ 3 ಜನನು ತಿಂಡಿ ತಿಂತವ್ರೆ ರೊಟ್ಟಿಯ ಫೇಸ್ ತೋರಿಸ್ರಿ 3 ಜನನೂ ಹೆಂಗೈತೆ ರೊಟ್ಟಿ ಚಟ್ನಿ ಸೂಪರಾ ನಿಶಾಂತ್ ಹೆಂಗೈತೆ ನಾಚ್ಕೊಬೇಡ ಹೇಳು ಹೆಂಗೈತೆ ಆನ್ಗಿರ್ದಾಗ ಚೆನ್ನಾಯ್ತಾ ಇಷ್ಟ ಆಯ್ತಾ ಇಷ್ಟ ಆಯ್ತೈತೆ ಸೂಪರ್ ಅಂತಾನೆ ನಾವು ರೊಟ್ಟಿ ಮಾಡ್ತಾಳೆ ಚಟ್ನಿ ಅಂತ ಚಟ್ನಿ ಇದು ಕಡಲೆ ಬೀಜ ಯಾರಿಗೆ ಚಟ್ನಿ ಬೇಕಾ ನಿಶಾಂತ್ ಬಂದೇ ಇರು ಲೇಟಾಗಿ ಬಂದವಳೆ ನನ್ನ ಮಗಳು ಒಂದು ನೀನು ಮುನ್ಸ್ಕೋಬೇಕು ಇವಳು ಯಾಕೆ ಮುನ್ಸ್ಕೊಂಡಿದ್ದಾಳು ಹಾಂ ನನ್ನ ಮೇಲೆ ಯಾಕೆ ಮುನ್ಸ್ಕೊಂಡಿದ್ದಾಳವ ಕಾಣ ಯಾವಾಗಲೂ ಬೈತಾನೆ ಇರ್ತೀನಿ ಈಗ ಹತ್ಕೋಬೇಕು ಏನೋ ಸಂಬಂಧ ಎಷ್ಟು ಆಗೋಯ್ತು 10:30 ಆಗೋಯ್ತು ನಾನು ಬರೋದಕ್ಕೆ 5 ನಿಮಿಷಕ್ಕೆ ಓಡಿ ಬಂದಿದ್ದೀನಿ ದಡ ದಂಡೆ ಅಯ್ಯಪ್ಪ ನೀವು ಇಲ್ಲಪ್ಪ ಹಬ್ಬ ಬಿಡ್ತೀನಿ ಅಂತ ಅಂದ್ರು ಲೋಕಿ ನಾನೇ ಇಲ್ಲ ಹೋಗು ಸ್ವಲ್ಪ ಕೆಲಸ ಐತೆ ವಿಡಿಯೋ ಮಾಡ್ತಾ ಇದ್ದೆ ಕಣವ ವಿಡಿಯೋ ಮಾಡ್ತಾ ಇದ್ದೆ ಕೆಲಸ ಇತ್ತು ಅದಕ್ಕೆ ಬಂದೆ ವರಮಹಾಲಕ್ಷ್ಮಿ ಹಬ್ಬ ಸೀರೆ ತಗೊಂಡಿದ್ವಲ್ಲ ಹೋದ ವರ್ಷ ದೇವ್ರು ಗುಡಿಸಿದ್ದು ಹೊಲಸೆ ಇರಲಿಲ್ವಲ್ಲ ಹೊಲ್ಸ್ಬಿಟ್ಟು ಈ ವರ್ಷನಾರ ಉಟ್ಕೊಳ್ಳೋದ ಅಂತ ಸೀರೆ ತಗೊಂಡು ಏಯ್ 1 ವರ್ಷ ಆಯ್ತು ರೊಟ್ಟಿ ಬೇಕೇನ್ರ ಅದೇನು ಮಾತಾಡೋ 1 ವರ್ಷ ಆಯ್ತು ಅದಕ್ಕೆ ಆಮೇಲೆ ಪುಟ್ಟಿಗೊಂದು ಲಂಗ ಬ್ಲೌಸ್ ಹೊಲ್ಸದ ಅಂತ ಒಂದು ಸೀರೆ ತಗೊಂಬಂದಿದ್ದೀನಿ ಅತ್ತೆ ಕೊಟ್ಟಿತ್ತು ಗೊತ್ತಾ ಒಂದು ಸೀರೆ ನಾನು ಇಚ್ಚಿದ್ದು ಸುಟ್ಟೋಗೋದೆ ಅಂದ್ಬಿಟ್ಟು ಹಾಂ ಅದು ತಗೊಂಬಂದಿದ್ದೀನಿ ಹೊಲ್ಸದ ಲಂಗ ಬ್ಲೌಸ ಅಂತ ನಮ್ಮ ಒಟ್ಟಿ ಹೆಂಗಿದ್ದದವ ಯಶು ಟೀ ಕುಡಿತಾ ಇದ್ರೆ ಒಬ್ರು ಬಾತ್ರೂಮಲ್ಲಿ ಬಿದ್ದೋಗ್ಬೇಕಂತೆ ಒಬ್ರು ಬಾಲ್ಕನಿಯಿಂದ ಬಿದ್ದೋಗ್ಬೇಕಂತೆ ಬೀಳನ ಬಿಡು ಇಲ್ಲೇ ಬಿದ್ದು ಬಿಡ್ಲಂಗ ಟೀ ಕುಡಿದ್ಬಿಟ್ಟು ಇದೇ ಜಾಗದಲ್ಲಿ ಬಿದ್ದುಬಿಡ್ಲ ಓಹೋ ಸಿದ್ದಮ್ಮ ಕುಂತ ಕುಂತಿದ್ದ ನಮ್ಗೆ ವಿಡಿಯೋ ಏ ಕಲ್ಲು ಅವಾಗೆಲ್ಲ ಕಮ್ಮಿ ಮಾಡ್ತಿರ್ಲಿಲ್ಲ ಉರಿ ಕಮ್ಮಿ ಮಾಡಬೇಕು ತಾನೇ ಆಮೇಲೆ ಸಿದ್ದಮ್ಮ ನನಗೆ ಕಲ್ಲಲ್ಲಲ್ವ ಬೆಂತಿಕ್ತಿದ್ದು ಬೆಂತಿಕ್ಬೇಕಾದ್ರೆ ಕಲ್ಲೇನಾರ ಕೆಳಗೆ ಬಿದ್ದೋಗಿದ್ರೆ ಸಾಕು ಅದಕ್ಕೂ ಓಡಿಸ್ಕೊಳುವೆ ಸರಿಯಾಗಿ ಗುದ್ದುಬಿಟ್ಟು ಆಮೇಲೆ ತಿಕ್ಕಳು ಹೆಸರು ನೋಡಿ ಹೆಂಗೆ ನಗ್ತಾರೆ ಅವೆಲ್ಲ ನೆನ್ಸ್ಕೊಂಡ್ರೆ ಹೆಂಗೆ ನಗ ಬರ್ತಾವಲ್ವ ಅಯ್ಯೋ ರಾಮ ಆ ಕಲ್ಲು ಬಿದ್ದೋದ್ರೂ ನಾವೇ ಒದೆ ತಿನ್ನಬೇಕು ಇತ್ತು ಆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಕೆಳಗೆ ಚೆಲ್ಲೋದ್ರೂ ನಾವೇ ಬೈಸ್ಕೋಬೇಕಿತ್ತು ಅವ ನಿನ್ನ ಮಗ ಏನೋ ಮಾಡ್ತಾನೆ ಬಾಲಲ್ಲಿ ಕರೆದ್ಬಿಡು ಹೇಳ್ತೀನಿ ಮನೆಗೆ ಪೇಂಟ್ ಹೊಡಿಸ್ತೀನಿ ಅಂದ್ರೆ ಯಾವಾಗ ಹೊಡಿಸ್ತೀವ ಅವ ಯಾವಾಗ ಹೊಡಿಸ್ತೀವ ನಿನ್ನ ಮಗ ಇನ್ನೊಂದು ಕರೆ ಮಾಡ್ಬಿಡ್ತಾನೆ ಗ್ಯಾರಂಟಿ ನೀನು ಹೊಡ್ಸೋರು ತಿರ್ಗಾ ಯಾಕೆ ಹೇಳು ಅದು ಅವ್ರು ರೆಡ್ ಕಲರ್ ಎತ್ತತ್ರ ಆಗಿರೋದು ಅದು ಹಂಗೆ ಅದಕ್ಕೆ ಇನ್ನೂ ಚೆನ್ನಾಗಿ ಗೊತ್ತಾಯ್ತದೆ ಅವ ಅದು ಬ್ಲ್ಯಾಕ್ ಮೇಲೆ ಏನೇ ಬಿದ್ದರೂ ಕಾಣ್ತದೆ ಎದ್ದಿ ಬಿಳಿ ಓಡಿಸೋದು ಕಾಣುತ್ತೆ ಇನ್ನೂ ಸಖತ್ತ ಕಾಣ್ತದೆ ವೈಟ್ ಕಲರ್ ಹೊಡೆದು ಬ್ರೌನ್ ಕಲರ್ ಮಾಡ್ತಾರೆ ಯಾವ ಕಲರು ಈ ಕಲರು ಮುದ್ದು ಮನೆ ಮುದ್ದು ಕಾಲಿಂಗ್ ಮುದ್ದು ಮನೆ ಮುದ್ದು ಇಲ್ಲ ಆ ಸೀರೆ ಸಿಕ್ಕಿಲ್ಲ ಅಂದರೆ ಬ್ಲೌಸೇ ಹೊಲಿಸ್ಕೊಳ್ಳೋದು ಬೇಡ ಅಂತ ಬಂದಿದ್ದೀನಿ
ನೋಡ್ತೀನಿ. ಯಾರು ಮೋಹನಣ್ಣ? ಏ ಅಣ್ಣ ಹೆಂಗಿತ್ತು ಹೆಂಗಾಗೋಯ್ತಲ್ಲ. ಏ ಇಲ್ಲೇ ಅದಲ್ಲವ ಎಷ್ಟು ಬೈಲಿ ತೆಗಿ ಬೈಲಿ. ಹಾ ಈ ಸೀರೆ ತೆಗಿ. ನಾನು ನಿಮ್ಮನೆಗೆ ಹೆಂಗೆ ಗೊತ್ತು? ನಾನೇ ಕೊಟ್ಬಿಟ್ನ ನಿನಗೆ. ಆದರೆ ಬ್ಲೌಸ್ ಇಲ್ಲ ಅಂತ ಕೊಟ್ಬಿಟ್ಟಿದ್ದೀನಿ, ಆಗಲ್ಲ ಅಂತ. ಮೆಲ್ಲಗೆ ತೆಗಿಯಲಿ. ಅದ್ರ ಬಾರ್ಡ್ರೂ ಇಟ್ಕೊಂಡಿದ್ದೆ ನಾನು, ಬ್ಲೌಸ್ ಹೊಲ್ಸ್ಕೊಳ್ಳೋದ ಅಂತ. ಏ ಇಷ್ಟು ಚೆನ್ನಾಗೈತೆ ಸೀರೆ ಇದು. ಸಖತ್ ಬಾರ್ವಾಗದೆ ಅಲ್ವವ? ಈ ಬಾರ್ಡ್ರೆ ಅರ್ಧ ಭಾರ. ಬಾರ್ಡ್ರೂ ಇಟ್ಟಿದ್ದೆ. ಬಿಡು, ಬ್ಲೌಸ್ ಹೊಲ್ಸ್ಬಿಡ್ತೀನಿ ಇದಕ್ಕೆ. ಸಖತ್ತಾಗೈತೆ. ರೆಡ್ ಬ್ಲೌಸ್ ಐತೆ ಒಂದು, ಹೊಲಿಸ್ತೀನಿ ಇದಕ್ಕೆ. ಈಗಾಗಲ್ಲ ಅಷ್ಟೆ ಸದ್ಯಕ್ಕೆ. ನಾನು ಅದಕ್ಕೆ ನೋಡೋದು, ಊರಲ್ಲೂ ಎಲ್ಲೂ ಕಂಡಾಗಲಿಲ್ಲ ನನಗೆ ಅವ. ನಾನು ಇನ್ನು ನಮ್ಮನೆಲ್ಲೇ ಇಲ್ವಲ್ಲ, ಎತ್ತಾಗೋಯ್ತು ಅಂತ ನೋಡ್ತಾ ಇದ್ದೆ. ಇನ್ನು ಹೊಸಿ ಭಾರ ಆಯ್ತಾ ಇದು, ಸಖತ್ತು. ಇರಲಿ ಬಿಡು ಇಲ್ಲೇ. ಅಯ್ಯೋ ಅಯ್ಯೋ, ಯಾವಾಗಿಂದ ಇದ್ದದ್ದು ಜಾಗ ಸಾಕಾಯ್ತಿತ್ತು, ಈಗ ಜಾಗ ಸಾಕಾಯ್ತಿಲ್ವಂತೆ. ನೋಡ್ಲಾ ತಗೊಳ ಮಡಗ್ಲ ಅಲ್ಲಿ ಹಿಂದಕ್ಕೆ ನೋಡಿ ಎಷ್ಟು ಚೆನ್ನಾಗೈತೆ. ಎಲ್ಲ ಎಷ್ಟು ತೋರಿಸೋದು ಹಂಗೆ ಮುದುರುತ್ತವನೆ. ಯಾವ ಥರ ಹಂಗೆ ಸೀರೆ ತಗೊಟ್ಟಿದ್ದೀನಿ ನ್ಯಾಸಕ್ಕೆ ನನ್ನ ದೋಸೆ. ಯಾವುದು ಹಾಕ್ತೀನಿ, ಗೊತ್ತಾಗ್ಲಿ ಕಣೋ ನೀನು ಏನು ತಗೊಟ್ಟಿದ್ಯಾ ಅಂತ ಎಲ್ಲರಿಗೂ ಗೊತ್ತಾಗಲಿ. ಯಾವ್ದವ ಯಾವುದೋ 5 ರೂಪಾಯಿದು 10 ರೂಪಾಯಿದು. ಏಯ್ ಉಂಗ್ರ ಕಣ ಎದೋಗಮ್ಮದೇವಿ, ಗುಡ್ಡೆ ಹಾಕ್ಬಿಟ್ಟು ಗೋಲ್ಕ ಕಾಸು ಗುಡ್ಡೆ ಹಾಕ್ಬಿಟ್ಟು ತಗೊಟ್ಟಿದ್ದೆ ಕಣ್ಣು ನಡಿಲ್ಲ. ಮುಚ್ಕೊಂಡು 2,000ನೋ 1,500 ಆಗಿತ್ತಲ್ವ? ಅದೇನಾಯ್ತು ಉಂಗ್ರ ಅವ? ಏನು ಮಾಡಿಸ್ಕೊಂಡೆ? ಹ್ಞೂ ನಮ್ಮವ್ವ ಮಾಡಿಸ್ಕೊಟ್ಟಿದ್ದ ಹೋಗಲೇ. ನಿಮ್ಮವ್ವ ರುದ್ರ ತಾಂಡವ ತಾಳಿ. ಈ ಲೋಟ ಒಂದು ಊರಲ್ಲಿ ಇಟ್ಟಿದ್ದೆ ಕಣವ. 2 ಲೋಟ ತಂದಿದ್ನಲ್ಲ ನಾನು. ಇಲ್ಗೊಂದು ಕೊಟ್ಟೆ ನಿನಗೆ, ನನಗೆ ಕಾಫಿ ಟೀ ಕೊಡು ಅದರಲ್ಲಿ ಅಂತ. ಇನ್ನೊಂದು ತೊಗೊಂಡೋಗಿ ಊರಲ್ಲಿ ಇಟ್ಟೆ. ನಮ್ಮ ಮನೇಲಿ ಏನಾರ ಕುಡಿದ್ರೆ ಗ್ಲಾಸಲ್ಲಿ ಕುಡಿತೀನಲ್ಲ, ಮಾಮೂಲಿ ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ. ಇದನ್ನ ಊರಿಗಿಟ್ಟಿದೆ. ಅದೇನಾಯಿತು ಅನ್ನೋದೇ ಗೊತ್ತಿಲ್ಲ. ಲೋಟ ಅದನ್ನು ಮತ್ತೆ ಒಡಗಿಡ್ದು ಹಾಕ್ಬಿಟ್ಲು, ಯಾವ ಮೂಲೆಗೆ ಇದೆಯೇನು ಹಿಂಗದೆ ಅಂತ ಎಸ್ಕಿಸ್ಬಿಟ್ಲು. ಇದೇನು ಮಾಡ್ತು ನಮ್ಮ ಗಂಗಮ್ಮ ಗೊತ್ತಿಲ್ಲ. ಇಲ್ಲ ಗ್ಲಾಸು. ಇವಳೇನು ದಾಸಪ್ಪನ ಕರಿತಾವಳೆ ಕೂತ್ಕೊಂಡು. ಒಂದು ಹತ್ರ ಕಲೆ ಕಲ್ಲ ಪಕ್ಕದಲ್ಲಿ ಕೊಳೆ ಕಲೆ ಬ್ರದರ್ಸ್ ಡೇ. ನಿಮ್ಮ ಅಣ್ಣಂದು ಹಾಕ್ಬಿಡು. ಅಣ್ಣಯ್ಯ ಹೃದಯವಂತ ಹಾಕನ ಹಾಕ್ಬೇಕಂತ ನೋಡ್ಲ. ಅದ್ರ ಆ ನಂಬರ್ ಅಲ್ಲ ಐತೆ, ಇದರಲ್ಲಿಲ್ಲ. ಅದೆಲ್ಲ ಫೋನ್ ಅದು ಅವಾಗ ಹಂಗಿತ್ತಲ್ಲ, ಅದು ನಂಬರು ಆ ಫೋನಲ್ಲಿ ಐತೆ. ಆ ಫೋನ್ ಎಲ್ಲ ಆದರೂ ರಿಪೇರಿಗೆ ಹೋಗೈತಲ್ಲ ಅದು. ನಿನ್ನ ತಮ್ಮಂದು ಫೋಟೋ ಯಾವ್ದಾದ್ರು ನಿನ್ನ ಜೊತೆಲಿ ಯಾವುದೂ ಇಲ್ಲ. ಮದುವೆ ಆಲ್ಬಮ್ಗಳೆಲ್ಲ ಎಲ್ಲಿದ್ದವು ನಮ್ಮ ಹತ್ರ? ಅವೆಲ್ಲ ಕಿತ್ತಿಲ್ಲ, ಅಪ್ಪಂಡೆ ಮಾಡ್ಬಿಟ್ಟಿರ್ತ ಬಿಡು. ಆ ಪುಣ್ಯ ಅದು ಕಿತ್ತಿಲ್ಲ ನಮ್ಮವ್ವ ತಾಯಿ. ಬರಲಿಲ್ಲ ತಾಯಿ. ಎಂಗೇಜ್ಮೆಂಟಲ್ಲಿ ಅವನೇ ಎಂಗೇಜ್ಮೆಂಟ್ ಫೋಟೋದಲ್ಲಿ ಅವನೇ. ಶ್ರೀಮಂತದ ಫೋಟೋದಲ್ಲಿ ಏನೋ ಕಾಣಲಿಲ್ಲ. ಅಡುಗೆ ಮಾಡಿದ, ಬಟ್ ಫೋಟೋದಲ್ಲಿ ಏನೋ ಕಾಣಲಿಲ್ಲ. ಏನೋ ಗೊತ್ತಿಲ್ಲ. ಅದೆಲ್ಲ ಮೆಮೊರಿ ಮರ್ತೇ ಹೋಗ್ಬಿಟ್ಟಿದ್ದೀವಿ ಎಷ್ಟೋ. ಒಂದೊಂದು ನಾಮಕರಣದಲ್ಲಿಲ್ಲ, ಹುಷಾರಿರ್ಲಿಲ್ವಲ್ಲ. ಬ್ಯಾಟಿನೇ ಫಂಕ್ಷನಲ್ಲಿ ಮಾಡಿಸ್ಕೊಂಡವನೆ ಅಷ್ಟೆ. ನಮ್ಮವ್ವ
ಅಣ್ಣ ತಮ್ಮೂರನ್ನ ನೆನೆಸ್ಕೊಂಡು ಕೊರಗ್ತಾವಳೆ, ಕಣ್ಣಲ್ಲಿ ನೀರು ಧುಮುಕ್ತದೆ, ಧುಮುಕ್ತು 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 ಧುಮುಕ್ತು. ನನ್ನ ಮಗನೇ ನೀನು ಚೆನ್ನಾಗಿ ಮಾಡ್ಕೊಳಣ್ಣ. ಹ್ಞೂ ಏನ ಓಕೆ, ಇಲ್ಲಾಂದರೆ ಕೊಲೆ ಆಗ್ಬಿಡ್ತೀಯ. ನಮ್ಮ ಥರ ನೀನು ನನಗೆ ಮಾಡಬೇಡ, ಓಕೆ? ಐ ಭದ್ರ ನನ್ನ ಮಗನೇ ಬಾತ್ರೂಮ್ ಮಾಡಿಕೋ ಕೂತ್ಕೊಬಿಡ್ಬೇಕು. ಹೋಗಿ ಅತ್ತಾಗೆ ಅಂತಾನೆ ಹೇಳ. ಇವನಿಗೇನು ಫೀಲಿಂಗ್ಸೇ ಇಲ್ಲ ಅವ, ಇವನಿಗೆ ಮನ್ಸನೇ ಅಲ್ಲ ಇವನು. ನಾನು ಮನುಷ್ಯನಲ್ಲ. ಆಯಿತು ಬಿಡೆ, ಯಾಕೆ ಚಿಂತೆ ಮಾಡ್ತೀಯಾ? ನೋಡ್ಕೊತೀನಿ. ಏನೇನು ಬಣ್ಣದಂಗೆ ನೋಡವ. ಹಾಗಾದ್ರೆ ನಾನು ಲೋಪರ್ ನಾನು ಬಣ್ಣದಂಗೆ ಮಾತಾಡ್ತಾ ಇದ್ದಾನ. ಅಲ್ಲ, ಆ ಥರ ಮಾತಾಡಕ್ಕೆ ಬರಲ್ಲ ನನಗೆ. ಮಾತಾಡಕ್ಕೆ ಹೇಳ್ಕೊಟ್ಟಿಲ್ವಂತೆ ಅವ. ನೀವು ಹೇಳ್ಕೊಟ್ಟೆ ತಾನೇ ಬರೋದು. ಇವಾಗ ಹೇಳ್ಕೊಟ್ಟೆ ಕಲಿಯಕ್ಕೂ ಆಗಲ್ಲ. ಅದನ್ನ ಹೇಳ್ಕೊಡೋ ಟೈಮಲ್ಲಿ ಹೇಳ್ಕೊಡಬೇಕು, ಕಲಿಯೋ ಟೈಮಲ್ಲಿ ಕಲಿಬೇಕು. ಅವಾಗಲೇ ಕಲ್ತಾಗೆ ನೋಡವ ನೋಡವ ಅವ್ವ ಬ್ರೌನ್ ಮಾಡ್ತಾವ್ ನೋಡವ ಅವ್ವ. ಅಲ್ಲಿ ನೋಡವ ಹೆಂಗೆ ಮಾಡವನು. ಅಯ್ಯೋ 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 ಅಯ್ಯೋ. ಆ ಮೇಕು ಹೊಡೆದವನೆ, ಇಲ್ಲೂ ಹೊಡೆದವನೆ. ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತೈತೆ. ಆಮೇಲೆ ಈ ಸೈಡಲ್ಲೂ ಹೊಡೆದವನೆ, ಕಾಣಿಸ್ತಾ ಇಲ್ಲ ಈ ಕಡೆ ಸೈಡು. ನೋಡಿ ಹೆಂಗೆ ಹೊಡೆದು ಹೆಂಗೆ ಮಾಡೋಣ. ಹೋಮ್ ಟೂರ್ ಮಾಡ್ಬೇಕು ಕಣವ. ಎಲ್ಲರೂ ನೋಡ್ಕೊಂಡೆ ಬಿಡ್ತಾರೆ. ಇವಾಗ ಹೋಮ್ ಟೂರ್ ಮಾಡೋಣ ಅಂತ ಹೇಳು. ಮಾಡಬೇಕು ನಿಮ್ಮ ಮನೆಗೆ ಹೋಮ್ ಟೂರ್. ಊರ್ದು ಮಾಡಿದೆ ಹೋಮ್ ಟೂರು, ಅದು ಅಪ್ಲೋಡ್ ಮಾಡೋದು ಅಷ್ಟೇ ಬಾಕಿ. ಊರ್ ಟೂರ್ ಮಾಡ್ಬಿಡೋದು ಸಹ ಹೇಳ್ತೀನಿ. ಊರ್ ಟೂರು ಹೋಯ್ತೀನಿ ಊರೊಳಿಕೆ. ಅವ್ವಾ ಏನೋ ಮಾಡ್ತಾನೆ ಗತಿಯ. ನಡೀರಿ ಹೋಗೋದ. ಡಿಮಾರ್ಟ್ಗೆ ಹೋಗ್ಬಿಟ್ಟು ಹಂಗೆ ಪುಟ್ಟಿಗೆ ಬಟ್ಟೆ ತಗೊಂಡು ನೈಟಿಲ್ಲಿ ಡಿಮಾರ್ಟಿಗೆ ಬಂದಿಯಾ? ಇದೇನಿಲ್ಲ ನಿಮ್ಮ ಇದ್ಯಾಕಲ ಎಲ್ಲ ನೀರು ಹಾಕಳ್ದಂಗೆ ಕುಡಿದ್ಬಿಟ್ಟಿದ್ದೀವಿ ಬಿಡವ ನೀನು. ಅವ್ವ ಇವನು ಏನವ ಬಂದಿರೋದು ಇವನಿಗೆ. ಹೋಗ ಕಾಯಿಸ್ತವ ಭದ್ರಾಗಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹಲೋ ಎಲ್ಲರಿಗೂ ನಮಸ್ಕಾರ. ಇನ್ನು ಈ ವ್ಲಾಗ್ ಬಂದು ಸಂಡೇ ವ್ಲಾಗ್ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಸೊ ಇನ್ನು ನಾನು ಬ್ಲೌಸ್ ಎಲ್ಲ ಹೊಲ್ಸೋಣ ಅಂತೇಳಿ ಅಮ್ಮನ ಮನೆಗೆ ತೊಗೊಂಡೋಗಿದ್ದೆ. ಸೊ ತೊಗೊಂಡೋಗಿ ಇಟ್ಬಿಟ್ಟು ಟೈಲರ್ ಅಂಗಡಿಯವರೆಲ್ಲ ಹೋಗ್ಬಿಟ್ಟಿದ್ರು. ಸೊ ಲಾಕ್ ಆಗಿತ್ತು. ಆ ಕಾರಣದಿಂದಾಗಿ ಡೈರೆಕ್ಟಾಗಿ ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ಅಮ್ಮ ಹಂಗೂ ಬೈತಾಯಿದ್ರು, ಇಷ್ಟೋ ತನಕ ಬಂದ ಏನು ಮಾಡ್ತಿದ್ದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದಾಯಿತು. ಇನ್ನು ಅಕ್ಕಿ ರೊಟ್ಟಿ ಮಾಡಿದರು ಟಿಫನ್ಗೆ. ಅಕ್ಕಿ ರೊಟ್ಟಿ ತಿಂದಾದಮೇಲೆ ಟೀ ಮಾಡಿದರು. ಕುಡಿದ್ಬಿಟ್ಟು ಹಳೆ ಮೆಮೊರೀಸು, ಹಳೆ ನೆನಪುಗಳನ್ನೆಲ್ಲ ಮೆಲ್ಕಾಗ್ತಿದ್ದು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಅಜ್ಜಿ ಮಾಡ್ತಿದ್ದಿದ್ದು ಅದೇ ಥರನೇ ಇದ್ದಿದ್ದು. ಏನಾದರೂ ಆಗೋದ್ರೆ ನಾವೇ ಮಾಡಿದ್ದೀವೇನೋ ಅನ್ನೋ ಥರ ನಮ್ಮ ಅಜ್ಜಿ ನಮಗೆ ಬೈತಾಯಿದ್ರು. ಸೊ ಅದನ್ನೇ ನೆನೆಸ್ಕೊಂಡು ನಗ್ತಾ ಇದ್ವಿ. ಇನ್ನು ಮನೆಯೆಲ್ಲ ಪೇಂಟಿಂಗ್ ಮಾಡಿಸ್ತೀನಿ ಅಂತ ಅಂತಿದ್ರು ಅಮ್ಮ ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ. ಅದನ್ನ ಹಂಗೆ ಮಾತಾಡ್ತಿದ್ವಿ. ನನ್ನ ತಮ್ಮ ಬಾಲ್ನ ಗೋಡೆಗೆ ಹೊಡೆದು ಪೂರ್ತಿ ಎಲ್ಲ ಮಾರ್ಕ್ ಬರೆಸ್ಬಿಟ್ಟಿದ್ದ. ಸೊ ಆ ಕಾರಣದಿಂದಾಗಿ ವೈಟ್ ಕಲರ್ ಓಡಿಸ್ಬಿಡು, ಬ್ರೌನ್ ಕಲರ್ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದ. ಹಂಗೆ ರೇಗಿಸ್ಕೊಂಡು ಇನ್ನು ನಾನು ನೋಡೋಣ ಅಂತ ಹೇಳ್ಬಿಟ್ಟು ಬೀರು ತೆಗೆದೆ. ಸೊ ನನಗೆ ಇಲ್ಲಿ ಮನೇಲಿ ಹುಡುಕಿತ್ತಿದ್ದು ಸ್ಯಾರಿ ನನಗೆ ಅಲ್ಲೇ ಸಿಕ್ತು ಅಂತ ಹೇಳ್ಬೋದು. ಸ್ಯಾರಿ ತುಂಬಾ ಚೆನ್ನಾಗಿದೆ. ಸೊ ಆ ಕಾರಣಕ್ಕೋಸ್ಕರ ಮತ್ತೆ ಎತ್ತಿಟ್ಕೊಂಡೆ. ಇನ್ನು ನನ್ನ ಮಗಳದು ಬರ್ಡೇ ಬೇರೆ ಇತ್ತು. ಬರ್ತಡೇ ಬಂದು ಹೊಳ್ದು ಬುಧವಾರ ಇತ್ತು. ಸೊ ಆ ಕಾರಣದಿಂದಾಗಿ ಇನ್ನು 3 ದಿನ ಟೈಮ್ ಇದ್ದಿದ್ದು. ಹೆಂಗೋ ಸಂಡೇ ಎಲ್ಲರೂ ಮನೇಲೇ ಇದ್ವಿ ಅಲ್ವಾ, ಬಟ್ಟೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಇನ್ನು ಭರತನಾಟ್ಯ ಕ್ಲಾಸ್ಗೆ ನನ್ನ ತಮ್ಮನೇ ಹೋಗಿ ಬಿಟ್ಟು ಬಂದಿದ್ದ. ಇನ್ನು ಅವಳನ್ನ ಭರತನಾಟ್ಯ ಕ್ಲಾಸ್ ಮುಗಿಸ್ಕೊಂಡು ಹಂಗೆ ಡೈರೆಕ್ಟಾಗಿ ನಾವು ಕರ್ಕೊಂಡು ಹೋದ್ವಿ. ಕರ್ಕೊಂಡು ಹೋಗ್ಬಿಟ್ಟು ಬಟ್ಟೆ ಒಂದು ಸೆಲೆಕ್ಟ್ ಮಾಡಿದ್ವಿ ಫೈನಲಿ. ಅದು ಯಾವ ಬಟ್ಟೆ ಏನು ಅಂತ ಹೇಳ್ಬಿಟ್ಟು ನಾನು ಮಾಮೂಲಿ ನೆಕ್ಸ್ಟು ವೀಡಿಯೋದಲ್ಲಿ ಬರ್ತಡೇ ವೀಡಿಯೋದಲ್ಲಿ ಬರುತ್ತೆ, ಆವಾಗಲೇ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ಹಾಕಿಲ್ಲ ಬರ್ತಡೇ ಡ್ರೆಸ್ನ. ಸೊ ಇನ್ನು ಅದನ್ನೆಲ್ಲ ನೋಡಿಬಿಟ್ಟು ಒಂದು ಜೊತೆ ಫೈನಲಿ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದಾಯಿತು. ಅದಾದಮೇಲೆ ನೆಕ್ಸ್ಟು ಡಿಮಾರ್ಟ್ಗೆ ಹೋಗಬೇಕಿತ್ತು, ಸ್ವಲ್ಪ ಶಾಪಿಂಗ್ ಇತ್ತು. ನನಗೆ ಸ್ವಲ್ಪ ಅಕ್ಕಿ ಬೇಕಿತ್ತು. ಇನ್ನು ಮಂಡೆಯಿಂದ ಫುಲ್ ಡೇ ಸ್ಟಾರ್ಟ್ ಆಗಿಬಿಟ್ರೆ ನನಗೆ ಸ್ವಲ್ಪ ರೈಸ್ ಐಟಮ್ಸ್ ಮಾಡೋದಕ್ಕೆ ಅಕ್ಕಿ ಇರಲಿಲ್ಲ. ಸೊ ಆ ಕಾರಣದಿಂದಾಗಿ ನಾನು ಅಕ್ಕಿ ತರಬೇಕಿತ್ತು. ಸೇಮ್ ಅಮ್ಮನ ಮನೇಲೂ ಸೇಮ್ ಅದೇ ಪ್ರಾಬ್ಲಮ್ ಇತ್ತು.
ಮೇಯ್ನ್ ಐಟಮ್ಸ್ ಇರಲಿಲ್ಲ. ಸೊ ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಕರೆದ್ರು. ನನಗೂ ಒಂದೊಂದು ಐಟಮ್ ಇರಲಿಲ್ಲ, ಸೊ ಹೋಗಬೇಕಿತ್ತು. ಅಮ್ಮನ ಜೊತೆಗೆ ಹೋದೆ. ಅದಲ್ಲದೆ ಇನ್ನು ನನ್ನ ಮಗಳಿಗೆ ಸ್ಕೂಲ್ಗೆಲ್ಲ ಚಾಕ್ಲೇಟು ಹಂಚೋದಕ್ಕೆಲ್ಲ ಚಾಕ್ಲೇಟ್ಸ್ ತರಬೇಕಿತ್ತಲ್ವ. ಸೊ ಅದನ್ನು ಇಲ್ಲೇ ತೊಗೊಂಬಿಡೋಣ ಅಂತ ಹೇಳಿಬಿಟ್ಟು ಫೈನಲಿ ಚಾಕ್ಲೇಟ್ನ ತೊಗೊಂಡೆ. ಮತ್ತು ಇನ್ನು ಅಕ್ಕಿ ತೊಗೊಂಡೆ. ಇನ್ನು ನನ್ನ ಮಗಳಿಗೆ ಏನಾದರೂ ಒಂದು ಗಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ಸಲ ನಾನು ಡಿಮಾರ್ಟ್ ಕಡೆ ಓದೋದಾಗೆಲ್ಲ ಅದನ್ನು ನೋಡ್ತಾನೇ ಇದ್ದೆ. ಅದ್ರ ಮೇಲೆ ಕಣ್ಣು ಕೂಡ ಇತ್ತು ನನಗೆ, ಇದನ್ನು ತೊಗೊಳ್ಬೇಕು ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು. ಬಟ್ ಅದು ಬೇಬಿ ಏರ್ಸ್ಗೆ ಚೆನ್ನಾಗಿರುತ್ತೆ. ಬಟ್ ನನ್ನ ಮಗಳದು ಈ ಬೇಬಿ ಏರ್ಸ್ ಏನು ಸ್ವಲ್ಪ ಈಗ ಬರ್ತಿದೆ. ತಿರುಪತಿಗೆ ಹೋಗಿ ಮುಡಿ ಕೊಟ್ಟು ಬಂದಮೇಲೆ 1-2 ಸಲ ಕಟ್ ಮಾಡಿಸ್ಬಿಟ್ಟೆ, ಏರ್ ಕಟ್ಟು ಅವಳಿಗೆ. ಸೊ ತುಂಬಾ ಇದಾಗ್ಬಿಟ್ಟಿತ್ತು ಕೂದಲು. 2 ಸಲ ಏರ್ ಕಟ್ ಮಾಡಿಸಿದ್ದೀನಿ ಅವಳಿಗೆ ನಾನು. ಇನ್ನು ಇವಾಗ ಭರತನಾಟ್ಯ ಮ್ಯಾಮ್ ಬೇರೆ ಹೇಳ್ತಿದ್ದಾರೆ, ಇನ್ನು ಕಟ್ ಮಾಡಿಸೋದಕ್ಕೆ ಹೋಗಬೇಡಿ, ಅವಳಿಗೆ ಕೂದಲು ಬೇಕು, ಯಾವುದಾದ್ರೂ ಪ್ರೋಗ್ರಾಮ್ಸ್ ಇತ್ತು ಅಂತ ಹೇಳಿದ್ರೆ ಏರ್ ಸ್ಟೈಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಆ ಕಾರಣದಿಂದಾಗಿ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಇನ್ನು ಏರ್ ಕಟ್ ಮಾಡಿಸೋದಕ್ಕೆ ಹೋಗಲ್ಲ. ಅದು ಒಂಥರ ಬೇಬಿ ಏರ್ಸ್ ಅವ್ರಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ದಿನದಿಂದ ನಾನು ಡಿಮಾರ್ಟ್ ಕಡೆ ಹೋದಾಗೆಲ್ಲ ಕೂಡ ನಾನು ನೋಡ್ತಾನೆ ಇದ್ದೆ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು. ಫೈನಲಿ ಒಂದು ಡಿಸೈಡ್ ಮಾಡಿಕೊಂಡೆ, ಇದೇನೇ ಅದು. ಫೈನಲಿ ಒಂದು ಸಲ ಡಿಸೈಡ್ ಮಾಡಿಕೊಂಡೆ, ಇಲ್ಲ ಅವಳ ಬರ್ತಡೆಗೆ ಗಿಫ್ಟ್ ಥರ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದೆ. 119 ರೂಪಾಯಿ ಇತ್ತು ಪ್ರೈಸ್ ಅದ್ರದ್ದು. ನೋಡ್ಕೊಂಡು ಬರ್ತಾನೆ ಇದ್ದೆ, ಆಸೆ ಇತ್ತು ಅದ್ರ ಮೇಲೆ. ಫೈನಲಿ ಇವಾಗ ಹೆಂಗೋ ಬರ್ತಡೇ ಬಂತಲ್ವ, ಸೊ ತೊಗೊಂಬಿಡೋಣ, ಅವಳಿಗೆ ಗಿಫ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಅದನ್ನು ಹಾಕೋತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗಳು ನೋಡಿದ್ಲು, ಯಾರಿಗಮ್ಮ ಇದು ಅಂತ ಕೇಳಿದ್ಲು. ಯಶು ಮಮ್ಮ ಯಾರಿಗೂ ತಗೋತಿದ್ದಾನೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮನ ಮೇಲೆ ಎತ್ತಾಕ್ಬಿಟ್ಟು ನಾನು ಹಂಗೆ ಸುಮ್ಮನದೇ, ಇಲ್ಲ ಹಂಗೆ ಹಿಂಗೆ ಅಂತ. ಹಂಗೂ ಸ್ವಲ್ಪ ಅಲ್ಲೇ ಡೌಟ್ ಬಂತು ಅವಳಿಗೆ. ಸೊ ನನ್ನ ತಮ್ಮನೂ ಮನೇಲಿ ಇದ್ದಿದ್ದರಿಂದ, ಅದೇ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಅವನು. ಸಂಡೇ ಆಲ್ಮೋಸ್ಟು ನಮ್ಮ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾನೆ ಅಂತ ಹೇಳ್ಬೋದು. ಮೊದಲೆಲ್ಲ ಮನೇಲಿ ಇರ್ತಾನೆ ಇರಲಿಲ್ಲ, ಯಾವಾಗ ನೋಡಿದ್ರು ಕ್ರಿಕೆಟು ಮ್ಯಾಚು ಅಂತ ಯಾವಾಗಲೂ ಗ್ರೌಂಡಲ್ಲೇ ಇರ್ತಿದ್ದ. ಸೊ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅದೆಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಫ್ಯಾಮಿಲಿಗೂ ಇತ್ತೀಚಿನ ದಿನಗಳಲ್ಲಿ ಟೈಮ್ ಕೊಡ್ತಾನೆ. ಇನ್ನು ಮುಂದಕ್ಕೆ ಎಷ್ಟು ಬ್ಯುಸಿ ಆಗಿಬಿಡ್ತಾನೋ, ಹಿಂಗೆ ಟೈಮ್ ಕೊಡ್ತಾನೋ ಗೊತ್ತಿಲ್ಲ. ಬಟ್ ಇರೋ ತನಕ ಟೈಮ್ ಕೊಟ್ಟಾಗ ನಾವು ಅವ್ರಿಗೆ ಟೈಮ್ ಕೊಡಲೇಬೇಕಾಗತ್ತೆ. ಸೊ ಇನ್ನು ಅದಕ್ಕೋಸ್ಕರ ಅವನು ಬಂದಿದ್ದ ನಮ್ಮ ಜೊತೇಲಿ. ಇನ್ನು ಹಿಂದಿನ ದಿನ ನಾನು ನಮ್ಮ ಯಜಮಾನ್ರೆಲ್ಲ ಐಸ್ ಕ್ರೀಮ್ ತೊಗೊಂಡು ತಿಂದ್ಬಿಟ್ಟಿದ್ವಿ ಅಂತ ಹೇಳ್ಬಿಟ್ಟು ಮಧ್ಯರಾತ್ರಿ ತರಿಸಿದ್ರು ಅಂತ ಹೇಳಿದಷ್ಟೇ. ಆ ಗಂಡ ಹೆಂಡತಿ ಇಬ್ಬರು ತಿಂದ್ಬಿಟ್ಟಿದ್ದೀರಾ, ನಮಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ರೇಗಿಸ್ತಾ ಇದ್ದ. ಆಮೇಲೆ ಅಮ್ಮ ನಾನೇ ತೊಗೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು, ಹೆಂಗೂ ನಾವು ಡಿಮಾರ್ಟ್ಗೆ ಹೋದಾಗ ಯಾವ ಮಳೆ ಬತ್ತಿರಲಿ, ಯಾವ ಬಿಸಿಲಿರಲಿ, ಚಳಿ ಇರಲಿ, ಏನೇ ಇದ್ದರೂ ಡಿಮಾರ್ಟ್ಗೆ ಹೋದಾಗ ಐಸ್ ಕ್ರೀಮ್ ತಿಂದೇ ಮಾತ್ರ ಬರೋಲ್ಲ. ಸೊ ಒಂಥರ ಚೆನ್ನಾಗಿರುತ್ತೆ ಇದು. ಆಮೇಲೆಲ್ಲ ಲಾಸ್ಟಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮಾಮೂಲಿ ಟ್ರಾಲಿನ ಸೈಡಲ್ಲಿ ಹಾಕ್ಬಿಟ್ಟು ಆಮೇಲೆ ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾಯಿತು. ಇನ್ನು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಒಂದಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗಿದ್ದೆ. ಏನಕ್ಕೋ ಮಾಡ್ಕೊಂಬಂದಿದ್ದೆ ಇನ್ನೊಂದು ಕೆಲಸ. ಏನೋ ನೋಡಿದ್ರೆ 2 ಬ್ಯಾಗು ತೊಗೊಳ್ತಾಯಿದ್ರು ಅಮ್ಮ ಮನೇಲಿ. ಬರೀ ಅಕ್ಕಿ ಅಷ್ಟೇ, ಇನ್ನೇನು ಇಲ್ಲ ಅಂತ ಹೇಳ್ಬಿಟ್ಟು ಇಷ್ಟೊಂದು ಬ್ಯಾಗ್ ತೊಗೋತಾ ಇದೆಯಲ್ಲ ಅಂತ ನನಗೂ ನಮ್ಮ ಅಮ್ಮನಿಗೆ ಅಂದೆ. ಆಮೇಲೆ ಹಂಗೆ ಹಿಂಗೆ ಅಂದ್ಕೊಂಡು 2 ಬ್ಯಾಗ್ ತೊಗೊಂಡ್ರು. ಫೈನಲಿ 3 ಬ್ಯಾಗೇ ಆಗೋಯ್ತು. ನಾವು ಅದಕ್ಕೆ ಹೋಗಲ್ಲ ಜಾಸ್ತಿ. ಆಮೇಲೆ ಆಗಲೇ ಇಲ್ಲ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡು, ನನ್ನ ತಮ್ಮ ಅಂತೂ ಹೊತ್ಕೊಂಡು ಹೋಗಕ್ಕೆ ನನ್ನ ಕೈಲಾಗಲ್ಲ ಅಂತ ಹೇಳ್ದ. ಗೋಧಿ ಅಂತೆ, ಅಕ್ಕಿ ಅಂತೆ, ಸಣ್ಣ ಪುಟ್ಟ ಐಟಮ್ಸು ಅಂದ್ಕೊಂಡು ಅದೇ ಜಾಸ್ತಿ ಆಗೋಯಿತು. ಸೊ ತೊಗೊಂಡು ಆಮೇಲೆ ಆಟೋ ಮಾಡು, ಹೊತ್ಕೊಂಡು ಹೋಗೋಕ್ಕಾಗಲ್ಲ ಮನೆ ತನಕ ಅಂತ ಹೇಳ್ದ. ಸರಿ 3 ಬ್ಯಾಗ್ ಇದ್ದಿದ್ದರಿಂದ ಆಟೋ ಬುಕ್ ಮಾಡಿದೆ. ಇನ್ನು ಅಣ್ಣ ಮುಂದೆ ಕೂರಿಸಿದ್ದು ದೇವರೆಲ್ಲ ಹೋಗ್ಬಿಟ್ಟಿತ್ತು ಲಾಸ್ಟ್ ವೀಕೆ. ಎಲ್ಲ ಸ್ವಲ್ಪ ಡೆಕೋರೇಷನ್ನು ಎಲ್ಲ ಇನ್ನೂ ತೆಗಿತಾ ಇದ್ದಾರೆ ನಿಧಾನಕ್ಕೆ. ಸೊ ಅದೊಂದು ಬೇಜಾರಾಯಿತು, ಈ ಸಲ ಹಬ್ಬ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಆ ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಬೇಜಾರಾಯಿತು, ಅದನ್ನು ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಆ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ತುಂಬಾ ಬೇಜಾರಾಯಿತು. ಆಲ್ಮೋಸ್ಟ್ ನಾನು ಯಾವತ್ತೂ ಆ ಥರ ಮಾಡ್ತಿರ್ಲಿಲ್ಲ, ಫಸ್ಟ್ ಟೈಮ್ ಆ ಥರ ಆಗಿದ್ದು. ಬಟ್ ಏನೂ ಮಾಡೋದಕ್ಕಾಗಲ್ಲ. ನಾವು ವರ್ಷವೂ ಏನು ಮಾಡ್ತಾ ಇರಲಿಲ್ಲ, ಹಬ್ಬನ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ಜಸ್ಟ್ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಂಗೆ ಸುಮ್ಮನಾಗ್ತಿದ್ವಿ. ಲಾಸ್ಟ್ ಇಯರ್ ಮಾತ್ರ ಹಬ್ಬ ಮಾಡಬೇಕು ಅಂತ ಅನ್ನಿಸ್ತು, ಮಾಡಿದೆ. ಬಟ್ ಈ ವರ್ಷ ಅಂತೂ ಆಗಲೇ ಇಲ್ಲ, ಏನೂ ಮಾಡೋದಕ್ಕಾಗಲ್ಲ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ನೋಡೋಣ ನೆಕ್ಸ್ಟ್ ಇಯರು ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ. ಸೊ ಇನ್ನು
ಈ ವಾರನೂ ಕೂಡ ಅಮ್ಮನ ಮನೇಲಿ ಸೇಮ್ ಅಮ್ಮನೇ ಮಸಾಲೆ ಇಟ್ಕೊಟ್ರು. ಮಸಾಲೆ ಎಲ್ಲ ರೆಡಿ ಮಾಡ್ತಾರೆ, ಬಟ್ ಒಲೆ ಮುಂದೆ ಮಾಡು ಅಂತ ಅಂದರೆ ಇಲ್ಲ ನೀನೇ ಮಾಡು ಅಂತಾರೆ. ಅದೊಂದು ಬೇಜಾರು ನನಗೆ. ಯಾವತ್ತೂ ಹಂಗೆ ಮಾಡಲ್ಲ ನಾನು. ಈಗ ರಜೆ ಇದ್ದಾಗೆಲ್ಲ ಹೋಗಿ ಒಂದು ವಾರ ಇದ್ದು ಬಂದೆ, ಎಲ್ಲ ಅಮ್ಮನೇ ಮಾಡಿಕೊಟ್ರು ಅಂತ ಹೇಳ್ಬೋದು. ಮುಂದಕ್ಕೆ ಕೂಡ ತಂದುಕೊಟ್ರು. ತಟ್ಟೆ ಕೂಡ ಎತ್ತುತ್ತಿರಲಿಲ್ಲ ನಾನು, ಅಷ್ಟು ಸೋಂಬೇರಿ ಆಗಿಬಿಟ್ಟಿದೆ. ಇತ್ತೀಚೆಗಂತೂ 2 ತಿಂಗಳು ಆಲ್ಮೋಸ್ಟು 2 ತಿಂಗಳಿಂದ ಅಲ್ಲಿ ಇಲ್ಲಿ ಸುತ್ತಿ ಟ್ರಿಪ್ಪು, ಅಮ್ಮನ ಮನೆ ಅಲ್ಲಿ ಇಲ್ಲಿ ಅಂತೆಲ್ಲ ಸುತ್ತಬಿಟ್ಟು ಫುಲ್ಲು ದಪ್ಪ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಮತ್ತು ನಾನು ಮಾಮೂಲಿ ಹೆಂಗಿದ್ನೋ ಹಂಗೆ ಬರಲೇಬೇಕು, ಸ್ವಲ್ಪನಾದರೂ ಸಣ್ಣ ಆಗಲೇಬೇಕು, ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ. ಫುಲ್ಲು ರೆಸ್ಟ್ ಅಂದರೆ ರೆಸ್ಟ್ ಮಾಡಿಬಿಟ್ಟಿದ್ದೀನಿ. ಇನ್ಮೇಲೆ ಮಕ್ಳದ್ದು ಕೆಲಸ ನನ್ನ ಕೆಲಸ ಅಂತ ಶುರು ಹಚ್ಕೊಂಡ್ರೆ ಇನ್ನು ಮಾಮೂಲಿ ರೆಗ್ಯುಲರಾಗೆ ಬಂದೇ ಬರ್ತೀನಿ. ಬಟ್ ಆದರೂ ಕೂಡ ಒಂದು ಸೈಡು ನನಗೆ ಮನಸ್ಸು ಒಂಥರ ಅನಿಸುತ್ತೆ. ಸೊ ಆಮೇಲೆ ಅಮ್ಮ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿದ್ರು. ಇಲ್ಲ ನೀನೇ ಮಾಡು ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನೇ ಬಿರಿಯಾನಿ ದಮ್ ಮಾಡಿದೆ. ದಮ್ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಕೂತಿದ್ವಿ. ಇನ್ನು ನಾನೇನೇನು ತೊಗೊಂಬಂದಿದ್ದೀನಿ ಅದನ್ನೆಲ್ಲ ನಾನು ಎತ್ಕೊಂಡೆ, ಒಂದು ಬ್ಯಾಗ್ ಹಾಕ್ಕೊಂಡೆ. ಬಟ್ ಇವತ್ತಂತೂ ನಾನಂತೂ ನಮ್ಮ ಯಜಮಾನರು ಬರೋ ತನಕ ಹೋಗಲಿಲ್ಲ. 8 ಗಂಟೆ 8:30 ಅಷ್ಟು 9 ಗಂಟೆ ಅಷ್ಟೊತ್ತು ಊಟ ಎಲ್ಲ ಮುಗಿಸ್ಕೊತೀನಿ. 9 ಗಂಟೆ ಮೇಲೆ ಒಬ್ಬಳೇ ಹೋಗ್ತಾಳಲ್ಲ ಅಂತ ಹೇಳ್ಬಿಟ್ಟು ನನ್ನ ತಮ್ಮನೇ ಕರ್ಕೊಂಬಂದು ಬಿಟ್ಟು ಹೋಗ್ತಾನೆ. ಒಂದು ಅಕ್ಕಪಕ್ಕದ ರೋಡಷ್ಟು ನಮ್ಮ ರೋಡು ಹತ್ತತ್ರ ಬಿಟ್ಟು ಹೋಗ್ತಾನೆ, ಕ್ರಾಸ್ ಹತ್ರ ಬಿಟ್ಟು ಹೋಗ್ತಾನೆ. ಆಮೇಲೆ ಹೋಗು ಪರವಾಗಿಲ್ಲ ಹೋಗ್ತೀನಿ ಅಂತೇಳಿ ನಾನು ಮನೆಗೆ ಬರ್ತೀನಿ. ಏನಕ್ಕಂದರೆ ಮುಂಚೆ ಎಲ್ಲ ಸುಮಾರು ಹೊತ್ತು ತನಕ ಅಂಗಡಿಗಳು ಓಪನ್ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನ ಅನ್ನೋದಕ್ಕಿಂತ 5 ವರ್ಷದಿಂದ ಲಾಕ್ಡೌನ್ ಯಾವಾಗಾಯಿತೋ ಅವಾಗಿಂದ ಸುಮಾರು ಎಲ್ಲ ಬೇಗನೆ ಡೋರ್ ಕ್ಲೋಸ್ ಮಾಡಿಬಿಡ್ತಾರೆ, ಅಂಗಡಿ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಆ ಕಾರಣದಿಂದಾಗಿ ಎಲ್ಲ ಕ್ಲೋಸ್ ಆಗ್ತಾ ಇರುತ್ತೆ. ಆ ಟೈಮ್ಗೆ ಒಬ್ಬಳನ್ನೇ ಕಳಿಸಲ್ಲ, ಅವ್ನು ಬಂದು ಬಿಟ್ಟು ಹೋಗ್ತಾನೆ. ಇವತ್ತಂತೂ ನಾನು ಬ್ಯಾಗೆಲ್ಲ ತೊಗೊಂಡೋಗೋಕ್ಕಾಗಲ್ಲ. ಇದು ನನ್ನ ತಮ್ಮನೂ ಇದು ಫುಡ್ ಡೆಲಿವರಿ ಮಾಡೋದು ಸ್ವಿಗ್ಗಿಲಿ ಮಾಡ್ತಿದ್ದ, ಬಟ್ ಬಿಟ್ಬಿಟ್ಟಿದ್ದಾನೆ. ಸೊ ಅವನ ಹತ್ರನೂ ಗಾಡಿ ಇಲ್ಲ. ಆ ಕಾರಣದಿಂದಾಗಿ ಯಜಮಾನ್ರು ಬರೋ ತನಕ ಅಲ್ಲೇ ಇರೋಣ ಅಂತ ಹೇಳ್ಬಿಟ್ಟು 11:30 12 ಗಂಟೆ ತನಕ ಅಲ್ಲೇ ಉಳ್ಕೊಬಿಟ್ಟೆ ಇವತ್ತು. ಆಮೇಲೆ ಇನ್ನು ನಂದು ಲ್ಯಾಪ್ಟಾಪು ಏನೋ ಇದಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವನೇ ತೊಗೊಂಡೋಗಿದ್ದ. ಅದಕ್ಕೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವನ ಹತ್ರನೇ ಇತ್ತು ಅದು. ಇವಾಗ ಸ್ವಲ್ಪ ಮಾಮೂಲಿ ವಾಲ್ಪೇಪರ್ಗೆ, ಲ್ಯಾಪ್ಟಾಪ್ ವಾಲ್ಪೇಪರ್ಗೆ ಯಾವುದೋ ಒಂದು ಮಹಾಕಾಳ್ದು ಒಂದು ಪಿಕ್ಚರ್ ಹಾಕಿದ್ದ. ನನಗೇನೋ ಅದು ಇಷ್ಟ ಆಗಲಿಲ್ಲ. ನಾನು ಬೇಡ, ನಮ್ಮ ಬಾಸ್ದೇ ಹಾಕು, ಸರ್ಚ್ ಮಾಡು ಚೆನ್ನಾಗಿರೋದು, ಅದೇ ಟೈಪಲ್ಲಿ ಸರ್ಚ್ ಮಾಡಿ ನೋಡು ಹಾಕ್ಕೊಡು ಅಂತ ಕೇಳಿದೆ. ಆಮೇಲೆ ಫೈನಲಾಗಿ ಇದೊಂದು ಸೆಲೆಕ್ಟ್ ಆಗಿ ಇದನ್ನು ಮಾಡಿಸಿದ್ದೀನಿ. ತುಂಬಾ ಚೆನ್ನಾಗಿ ಅನ್ನಿಸ್ತು, ಸಕ್ಕತ್ತಾಗಿದೆ ಇದು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವೇನೇ. ನಮ್ಮ ಯಜಮಾನ್ರಂತೂ ತುಂಬಾ ಇಷ್ಟಪಟ್ಟರು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ನನಗಂತೂ. ಫೈನಲಿ ವಾಲ್ಪೇಪರ್ಗೆ, ಲ್ಯಾಪ್ಟಾಪ್ ವಾಲ್ಪೇಪರ್ಗೆ ಒಳ್ಳೆ ವಾಲ್ಪೇಪರ್ ಸಿಕ್ತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನನಗೆ ಖುಷಿ ಆಯಿತು. ಚೆನ್ನಾಗಿದೆ ಅಂತಲೇ ಅನ್ನಿಸ್ತು. ಒಂಥರ ಜಾಸ್ತಿ ಗಿಜ ಅನ್ನೋ ಥರ ಇಲ್ಲ, ಸಿಂಪಲಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅದನ್ನು ವಾಲ್ಪೇಪರ್ನೆಲ್ಲ ಸೆಟ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಹತ್ತತ್ರ 12 ಗಂಟೆ ಆಗೇ ಹೋಯ್ತು. ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು. ಎಷ್ಟು ಟೈಮು ಅವ? 10 ನಿಮಿಷ ಇರ್ಬೋದು, 12 ಮಾಡೋದು. ಬಾಯ್ ಕಣವ. ನೋಡು ಸಾಮಾನು ತಗೋಯ್ತ. ಬಾಯ್ ಯಶು, ಚಪ್ಪಲಿ ಹಾಕೊಳ್ರಿ. ಇದ್ಯಾಕ್ರು ಅವನು ಹಾಕೊಂಡವನು, ಅವಳು ಹಾಕೊಂಡಿಲ್ಲ. ಹಸ್ಬಿಡೋಣ ಚಪ್ಪಲಿ ಹೊಸಸ್ನವ ಹೊಡಿಬೇಕು. ನಡಿ ಸುರು ಕೆಳಗಡಿಕೆ. ಬಾಯ್ ಕಣವ, ನಡಿ ಬೇಗ. ಮುಂದೆ ನೋಡ್ಕೊ. ಬಾಯ್ ಕಣಲ್ಲಿ ಪಾಸು ವಿಡಿ. ಅವ್ರೇನಾದ್ರು ಬಾಗಿಲು ಹಾಕ್ಬಿಟ್ಟಿದ್ರೆ ಸರಿ ಅಂತ. ಹಾಂ ಇಲ್ಲ ಅವನೆಲ್ಲ ಗೋಕರ್ಷು. ಅವನೆಲ್ಲ ಗೋಕರ್ಷು ಅಂದೆ. ಹಿಡ್ಕೊ ಲ್ಯಾಪ್ಟಾಪ್.
ಇನ್ನು ಸುಮಾರು ದಿನದಿಂದ ಹತ್ತತ್ರ ಒಂದು ತಿಂಗಳಿಂದನೂ ಲ್ಯಾಪ್ಟಾಪ್ ಅವನ ಹತ್ರನೇ ಇತ್ತು. ಏನೋ ಪ್ರಾಜೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ತೊಗೊಂಡೋಗಿದ್ದ. ಏನಕ್ಕಂದರೆ ಇದು ಫೈನಲ್ ಇಯರ್ ಅವನದು ಕಂಪ್ಲೀಟ್ ಆಗ್ತಿದೆ. BCA ತೊಗೊಂಡಿದ್ದ ಅವನು. ಸೊ ಕಂಪ್ಲೀಟ್ ಆಗ್ತಿದೆ, ಇವಾಗ ಮುಗೀತಾ ಇದೆ ಈ ವರ್ಷ. ಏನೋ ಪ್ರಾಜೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗಿದ್ದ. ಸೊ ಆ ಕಡೆಯಿಂದನೇ ಏನೋ ಕೆಲಸಗಳು ಸಿಗೋ ಥರ ಏನೋ ಬೇರೆ ರಿಲೇಟೆಡ್ ಆಗಿ ಇರುತ್ತಲ್ಲ. ಸೊ ಅದರಿಂದ ಅವನೇ ಒಂದು ತಿಂಗಳಿಂದ ಇಟ್ಕೊಂಡಿದ್ದ. ನನಗೂ ಕೆಲಸ ಇರಲಿಲ್ಲ ಅಲ್ಲ. ಸೊ 1.5 ಮಂತ್ ನಾನು ಹಾಲಿಡೇ ಮಾಡಿಬಿಟ್ಟಿದ್ದೆ ಅಲ್ವ, ನನಗೂ ಏನು ಕೆಲಸಗಳಿರಲಿಲ್ಲ. ಸೊ ಸ್ವಲ್ಪ ಯೂಟ್ಯೂಬ್ ಮೇಲೆ ಫೋಕಸ್ ಮಾಡಿದೆ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ನೋಡ್ಕೋತಾ ಇದ್ದೆ, ಟ್ರಿಪ್ಪು ಅದು ಇದು ಅಂತ ಸುತ್ತಿದ್ದೇ ಆಯಿತು. ಸೊ ಆ ಕಾರಣದಿಂದ ಸ್ವಲ್ಪ ಕೆಲಸ ಇದಾಯಿತು. ಸ್ವಲ್ಪ ನಾನು ಏನೇ ರೆಸ್ಟ್ ಮಾಡೋದಕ್ಕೆ ಹೋದರೂ ಒಂದಲ್ಲ ಒಂದು ಕೆಲಸ ನನಗಿದ್ದೇ ಇರುತ್ತೆ. ಸೊ ಅದೇ ನಾನು ಮೀಶೋದಲ್ಲಿ ವರ್ಕ್ ಮಾಡೋದು ನಾನು ನಿಲ್ಲಿಸಿರ್ಬೋದು, ಬಟ್ ಯೂಟ್ಯೂಬಲ್ಲಿ ವರ್ಕ್ ಮಾಡೋದು ನಾನು ನಿಲ್ಸೋಕ್ಕೆ ಆಗಲ್ಲ. ಯೂಟ್ಯೂಬ್ ವೀಡಿಯೋಸ್ಗಳನ್ನ ರೆಗ್ಯುಲರಾಗಿ ಅವಾಗವಾಗ ಹಾಕ್ತಾನೇ ಇದ್ದೀನಿ, ಅಪ್ಡೇಟ್ ಮಾಡ್ತಾನೇ ಇದ್ದೀನಿ. ಸೊ ಆದಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ ಡೈಲಿ ಹಾಕೋದಕ್ಕೆ. ನನ್ನ ವೀಡಿಯೋಸ್ ನಿಜವಾಗ್ಲೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ. ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಆದಷ್ಟು ನಾನು ಮೋಟಿವೇಶನ್ಸ್ ವೀಡಿಯೋಗಳನ್ನ ಮಾಡೋಕ್ಕೋದಕ್ಕೆ ಪ್ರಯತ್ನ ಪಡ್ತೀನಿ. ಆದಷ್ಟು ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ವೀಡಿಯೋಸ್ಗಳನ್ನೇ ಮಾಡೋಕ್ಕೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ನೋಡ್ತಾ ಇದ್ದೀರಾ, ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಇತ್ತೀಚಿನ ದಿನಗಳಂತೂ ನಿಜವಾಗ್ಲೂ ವ್ಯೂಸ್ಗಳು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಬಟ್ ಸಬ್ಸ್ಕ್ರೈಬೇ ಮಾಡ್ಕೋತಾ ಇಲ್ಲ. ದಯವಿಟ್ಟು ಎಲ್ಲರ ಹತ್ರನೂ ಕೈ ಮುಗಿದು ಕೇಳ್ಕೊತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ಸೊ ಸದ್ಯಕ್ಕೆ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.